ಹಲೋ ಸ್ನೇಹಿತರೆ, ನಾನು ನಿಮ್ಮ ಮಧು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಹೇಳ್ತೀನಿ. ನಿನ್ನೆ ವಿಡಿಯೋದಲ್ಲಿ ಹಳ್ಳಿಲಿರೋರಿಗೆ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ತಿಳಿಸಿದ್ದೆ. ಇವತ್ತು ಸಿಟಿಲಿ ಇರೋರಿಗೆ ಸ್ಟೂಡೆಂಟ್ಸ್ಗೆ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ತಿಳಿಸ್ತೀನಿ. ಸಿಟಿಲಿ ತುಂಬಾ ಇದೆ ಪಾರ್ಟ್ ಟೈಮ್ ಜಾಬ್, ಬೇಜಾನ್ಸ್ ಇದೆ. ಓಕೆನಾ ಸ್ನೇಹಿತರೆ, ನಾನು ಹೇಳಿರೋದು ಡೆಲಿವರಿ ಬಾಯ್ ಆಗಿ ಪಾರ್ಟ್ ಟೈಮ್ ಜಾಬ್. ಝೊಮ್ಯಾಟೊ, ಸ್ವಿಗ್ಗಿ, ಜೆಪ್ಟೋ, ಬ್ಲಿಂಕಿಟ್, ಲೋಡ್ ಶೇರ್, ಇನ್ನೊಂದು ಕೆಲವು ಇದೆ. ಬಟ್ ಈಗ ಸದ್ಯಕ್ಕೆ ಟ್ರೆಂಡ್ ಆಗಿರ್ತಾರೆ ಹೇಳ್ತಾ ಇದ್ದೀನಿ. ಈಗ ಈ ವಿಡಿಯೋದಲ್ಲಿ ನಾನು ಜೆಪ್ಟೋ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ. ಈ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಓಕೆ ಸ್ನೇಹಿತರೆ, ಜೆಪ್ಟೋ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಎರಡು ವಿಷಯ ಹೇಳ್ಬೇಕು. ಒಂದು ಬಂದು ನಿಮಗೆ ಈಗ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಫೆಸ್ಟಿವಲ್ ತರ ಎಲ್ಲ ಮಾಡ್ತಿದ್ದಾರೆ. ಅದು ಆಕ್ಚುಲಿ ಒಬ್ಬೊಬ್ರು ಅಂದ್ರೆ ಎಲ್ಲ ರೀಲ್ಸ್ ಕೂಡ ನೋಡ್ತಿದ್ರೆ ಈಗ ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ರೆ ಎಲ್ಲಾರು. ಬಟ್ ನಿಮ್ಗೆ ಅದು ಪ್ರೈಸ್ ಈಗ ಡಿಸ್ಕೌಂಟ್ ಬಿಡಕ್ಕೆ ಮುಂಚೆ ಹೈ ಮಾಡಿಬಿಟ್ಟು ಕಮ್ಮಿ ಮಾಡಿ ಬಿಡ್ತಾರೆ. ಓಕೆ ಸ್ನೇಹಿತರೆ, ಈ ತರ ಸ್ವಲ್ಪ ಪ್ರಾಡಕ್ಟ್ ಸ್ಕ್ಯಾಮ್ ಆಗ್ತದೆ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ, ನಾನು ಡಿಸ್ಕ್ರಿಪ್ಷನ್ ಒಂದು ಆ್ಯಪ್ ಕೊಟ್ಟಿದ್ದೀನಿ, ಬೈ ಹಿಟ್ ಅನ್ನ. ಅದರಲ್ಲಿ ನಿಮ್ಗೆ ಅದು ತೋರಿಸುತ್ತೆ ಮುಂಚೆ ಎಷ್ಟಿತ್ತು, ಹಿಂದಿನ ವರ್ಷ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ನಿಮ್ಗೆ ತೋರಿಸುತ್ತೆ. ನೀವ್ ಏನ್ ಮಾಡ್ಬೇಕಂದ್ರೆ, ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ನೋಡಿ. ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಹೋಗ್ತೀರಾ, ಡಿಸ್ಕೌಂಟ್ ಇರೋ ಪ್ರಾಡಕ್ಟ್ ಇರುತ್ತಲ್ಲ, ಅದು ಶೇರ್ ಬಟನ್ ಮೇಲೆ ಸೈಡಿಗೆ ಶೇರ್ ಬಟನ್ ಕ್ಲಿಕ್ ಮಾಡೋದು. ನೀವು ಆಪ್ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು. ಬೈ ಇಟ್ ಅಂತ ಇರುತ್ತೆ, ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಮತ್ತೆ ಇದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಸ್ಕ್ರೀನ್ ತೋರಿಸಿದ್ರೆ ಈ ಆಪ್ಗೆ ಅದೇ ಕರ್ಕೊಂಡು ಹೋಗ್ತೀನಿ. ಶೇರ್ ಬಟನ್ ಇತ್ತು, ಅಲ್ಲಿ ಸ್ಕ್ರೋಲ್ ಹೊಡೆದ್ರೆ ಕಾಣುತ್ತೆ ಬೈ ಹಿಟ್ ಅಂತ ಏನ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಚಾರ್ಟ್ ಬರುತ್ತೆ. ಸ್ಕ್ರೀನ್ ಅಲ್ಲಿ ತೋರಿಸಿದ್ರೆ ಆ ತರ ಚಾರ್ಟ್ ಬರುತ್ತೆ. ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಇದು ಪ್ರಾಡಕ್ಟ್ ಒಂದ್ 2 ತಿಂಗಳಿಂದ ರೇಟ್ ಜಾಸ್ತಿ ಇದೆ, ಡಿಸ್ಕೌಂಟ್ ಇದೆ, ಕಮ್ಮಿ ಇದೆ. 2 ತಿಂಗಳು ಬೇಡ, ಒಂದ್ 6 ಮಂತ್ಸ್ ಹಿಂದೆ ರೇಟ್ ಇಷ್ಟೇ ಇತ್ತು, ಈಗ ಅಷ್ಟೇ ಇದೆ. ಅಂದ್ರೆ ಇವ್ರು ಡಿಸ್ಕೌಂಟ್ ಏನು ಕೊಟ್ಟಿಲ್ಲ. ಅಂದ್ರೆ ಸ್ಕ್ಯಾಮ್ಗಳು 60% ಇದೆ, 50% ಇದೆ ಅಂತ ಟೆಲಿಗ್ರಾಮ್ ಗಳು ಹಾಕ್ತಾರೆ. ಪ್ರತಿಯೊಂದ್ರಲ್ಲಿ ನೋಡ್ತಿರಲ್ಲ, ಅದಕ್ಕೋಸ್ಕರ ಇದೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಈಗ ವಾಪಸ್ ನಾವು ಕಂಟೆಂಟ್ ಬಂದ ಜೆಪ್ಟೋ ಬಗ್ಗೆ ಹೇಳ್ಬೇಕಂದ್ರೆ, ಈಗ ಬೆಂಗಳೂರಿಗೆ ಬಂದಿರ್ತಾರೆ, ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇರ್ತಾರೆ ಹುಡುಗರುಗಳು. ಅವ್ರಿಗೆ ಬೈಕ್ ಇರಲ್ಲ. ಅಂದ್ರೆ ನಾವು ಬೈಕ್ ಸಜೆಸ್ಟ್ ಮಾಡೋದು ಬೌನ್ಸ್ ಡೈಲಿ ಅಂತ ರೆಂಟ್ ಇದೆ, ಬೈಕ್ ಪ್ರೊವೈಡ್ ಮಾಡ್ತಾರೆ. ಅದು ಹೇಗ್ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಬೆಂಗಳೂರಲ್ಲಿ ಎಲ್ಲೇ ಹುಡುಕಿ, ನಿಮ್ಗೆ 1200 ಬೋರ್ನೆ ನಿಮ್ಗೆ ರೆಂಟ್ ಸಿಗೋದು ವೀಕ್ಲಿ. ಸ್ನೇಹಿತರೆ, ಎಲ್ಲೂ 1200 ತಂದ್ಕೊಂಡು ಇಲ್ಲೋದ ಕೊಡ್ತಾರೆ. ಸ್ಪೀಡ್ ಹೋಗಲ್ಲ 20. ಮತ್ತೆ ಅವರು ಅಲ್ಲಿ ಸ್ಕ್ಯಾಮ್ ಮಾಡ್ತಾರೆ ಸ್ನೇಹಿತರೆ, ಗೊತ್ತಿಲ್ಲ ಯಾವ ತರ ಸ್ಕ್ಯಾಮ್ ಮಾಡ್ತಾರೆ ಅಂದ್ರೆ, 200 ಕಿಲೋಮೀಟರ್ ಮಾತ್ರ ಕೊಡ್ತಾರೆ ಯೂನಿಟ್ಸ್. ಅಂದ್ರೆ ನೀವು 200 ಕಿಲೋಮೀಟರ್ ಮಾತ್ರ ಹೊಡಿದ್ರು, 1200 ಕಟ್ಸ್ಕೊಂತಾರೆ. 500 ಡೆಪಾಸಿಟ್ ಇರುತ್ತೆ. ಫಸ್ಟ್ 1700, ನೀವು ನೆಕ್ಸ್ಟ್ ಮಂತ್ ಕಟ್ಟಿದ್ರೆ 1200 ಕಟ್ಟಬೇಕು. ಬಟ್ ನೀವು 2 ದಿನದಲ್ಲಿ ಕಂಟಿನ್ಯೂಸ್ ಆಗಿ ಹೊಡೆದ್ರೆ 200 ಕಿಲೋಮೀಟರ್ ಡಮಾರ್. ಇನ್ 4 ಡೇಸ್ ನೀವು 50 ಕಿಲೋಮೀಟರ್ಗೆ 75 rupees ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಇನ್ನು 4 ಡೇಸ್ಗೆ ನಿಮಗೆ ಮಿನಿಮಮ್ 300 ಏನೋ ಜಾಸ್ತಿ ಆಗುತ್ತೆ, 300 rupees ಜಾಸ್ತಿ ಆಗುತ್ತೆ. ಸೊ 1500 rupees ನಿಮ್ಗೆ ಕರೆಕ್ಟಾಗಿ ಇಲ್ಲ ಬೇಕಾಗುತ್ತೆ. ಬೌನ್ಸ್ ಡೈಲಿನೂ ಅಷ್ಟೇ ಸ್ನೇಹಿತರೆ, ನಿಮ್ಗೆ 5 ದಿನ ಇರುತ್ತೆ. 5 ದಿನದಲ್ಲಿ 1500, ಡೈಲಿ 300 ಏನೋ ಬೀಳುತ್ತೆ ಸ್ನೇಹಿತರೆ. ಓಕೆನಾ? ಬೌನ್ಸ್ ಡೈಲಿ ರೇಂಜ್ ಬಂದು ಅದು ಸ್ಪೀಡು 50 ಇಂದ 55 ಬರುತ್ತೆ ಸ್ನೇಹಿತರೆ. ಮುಂಚೆ 70 ಬರುತ್ತೆ, ಈಗ 50 ಇಂದ 55 ಇದೆ. ಮತ್ತೆ ಅದು ಬ್ಯಾಟ್ರಿ ಶಾಪ್ ಬಂದು ಅನ್ಲಿಮಿಟೆಡ್ ಅಂತ ಬೌನ್ಸ್ ಡೈಲಿ ಇದೆ. ಬಟ್ ಇವ್ಲಾಗಾಗಿ 2 ಶಾಪ್ ಮಾಡುತ್ತೆ, ಅಂದ್ರೆ 100 ಕಿಲೋಮೀಟರ್ ಮಾತ್ರ ಹೋಗುತ್ತೆ. ಮತ್ತೆ ಸ್ನೇಹಿತರೆ, ಇನ್ನೊಂದು ಅದೇ, ನೀವೇನಾದ್ರು ರೆಂಟ್ ಬೈಕ್ ತಗೊಂತಿದ್ದೀರ ಅಂದ್ರೆ ಬೌನ್ಸ್ ಡೈಲಿ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಯಾರು ಪ್ರಮೋಷನ್ ಮಾಡ್ತಿಲ್ಲ. ಬೌನ್ಸ್ ಡೈಲಿ ಬೈಕ್ ನ ನೀವು ತಗೊಳ್ಳಿ, ಚೆನ್ನಾಗಿದೆ ಅದು. ಅದಕ್ಕೋಸ್ಕರ ನಿಮಗೆ ನಾನು ಪ್ರೊವೈಡ್ ಹೇಳ್ತಾ ಇರೋದು ಸ್ನೇಹಿತರೆ. ಮತ್ತೆ ಈಗ ನೆಕ್ಸ್ಟ್ ಜೆಪ್ಟೋ ಬಂದು, ಜೆಪ್ಟೋದಲ್ಲಿ ನೀವು ಸೇರ್ಕೊಬೇಕಂದ್ರೆ ಒಂದು DL ಇರಬೇಕು ಸ್ನೇಹಿತರೆ. ಈಗ ನೀವು ಬೌನ್ಸ್ ಡೈಲಿ ತಂದ್ರೆ DL ಇಲ್ಲದ ತಗೋಬಹುದು. ಬೌನ್ಸ್ ಡೈಲಿ ನಾನಂತ DL ಇಲ್ಲ ಅಂತ ಹೇಳಕ್ಕೆ ತಗೊಬೋದು. ಬಟ್ ಜೆಪ್ಟೋದಾಗೆ DL ಇರ್ಬೇಕು ಆಕ್ಚುಲಿ. ಅದೇ ಈಗ ಜೆಪ್ಟೋದಲ್ಲಿ ನಿಮ್ಗೆ ಏನೇನು ರಿಕ್ವೈರ್ಡ್ ಬೇಕು ಫಸ್ಟ್ ಹೇಳ್ತೀನಿ. ಜೆಪ್ಟೋಗೆ ಸೇರ್ಕೊಬೇಕಂದ್ರೆ ಏನೇನು ಬೇಕು ಸ್ನೇಹಿತರೆ, ಒಂದು ಬೈಕ್ ಬೇಕು. ಈಗ ಬೈಕ್ ಇಲ್ಲಾಂದ್ರೆ EV ಸ್ಕೂಟ್ನ ರೆಂಟಿಗೆ ತಗೊಂತೀರ ಅಂದ್ರೆ ಓಕೆ,
ಸ್ನೇಹಿತರೆ ನಮ್ಗೆ ಇನ್ನೊಂದು ವಿಷಯ ಮಾಡುತ್ತೆ, ಬೋನ್ಸ್ ಅಲ್ಲಿ ಡೆಪಾಸಿಟ್ ಕೇಳ್ತಾರೆ. ಕೆಲವರು 1000, 2000 ಹೀಗೆಲ್ಲ ಕೇಳ್ತಾರೆ. ಬೋನ್ಸ್ ಅಲ್ಲಿ ಡೆಪಾಸಿಟ್ ಇರೋದು 2000 ಡೆಪಾಸಿಟ್ ಇದೆ ಸ್ನೇಹಿತರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ 1000 ಕಟ್ಟಿ ಡೆಪಾಸಿಟ್, ಮತ್ತೆ ವೀಕ್ಲಿ ಇದು ಆಮೇಲೆ ಅದ್ರಲ್ಲಿ ಹೇಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಫಸ್ಟ್ ತಗೊಂಡ್ರೆ 3 days ಫ್ರೀ ಇರುತ್ತೆ. 3 days ಫ್ರೀ, ಆಮೇಲೆ ನಿಮ್ಗೆ ವೀಕ್ಲಿ ಸ್ಟಾರ್ಟ್ ಆಗುತ್ತೆ. 3 days ಫ್ರೀಯಾಗಿ ಅರ್ನ್ ಮಾಡ್ಬೋದು. ಆಮೇಲೆ ಇನ್ನೊಂದು ನನಗೆ ಮುಂಚೆ ಇತ್ತು, ಈಗ 50 days ಹಿಂದೆ ಆ ಥರ ಇತ್ತು. ನಾನು ಒಂದು 4 days ಹಿಂದೆ ವಿಚಾರಿಸಿದ್ದೆ. ಅವ್ರೇನ್ ಹೇಳಿದ್ರು ಅಂದ್ರೆ, ಈಗ ಅದಿಲ್ಲ ಸರ್, ಈಗ 1 day ಇದೆ, ಇವತ್ತು ನೀವು ತಗೊಂಡ್ರೆ 1 day ಫ್ರೀ ಆಗಿ ಹೊಡೆದು ಇನ್ನು ನೆಕ್ಸ್ಟ್ ಡೇ ಇಂದ 5 days ಆ್ಯಡ್ ಆಗುತ್ತೆ, ಆ ಥರ ಇದೆ. ಮತ್ತೆ ನೀವು 2000 ಹೇಗೆ 1000 ಕಟ್ಟಬೇಕು, ಇನ್ನೊಂದು 1000ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ವೀಕ್ಲಿ 250 ಕಟ್ಕೊಂಡು ಬಂದ್ರೆ ಸಾಕು ಅಂತ ಹೇಳಿದ್ರು. ಈಗ ಒಟ್ಟು ನೀವು ಬೈಕ್ ರೆಂಟಿ ತಗೊಳಕ್ಕೆ 2500 ನಿಮ್ಮ ಹತ್ರ ಇದ್ರೆ ಆರಾಮಾಗಿ ಬೈಕ್ನ ರೆಂಟಿ ತಗೊಬೋದು. ಸ್ನೇಹಿತರೆ ನೀವು ಯೂರೋದಲ್ಲಿ ತಗೊಳಕ್ ಹೋಗ್ತದೆ 1700 ರುಪೀಸ್ ಆಗುತ್ತೆ. 500 ರುಪೀಸ್ ಡೆಪಾಸಿಟ್ ಅಂತ ಹಾಕ್ಸ್ಕೊಂತಾರೆ, 200 ಡೆಪಾಸಿಟ್ ಆಗುತ್ತೆ. ಇನ್ನು ಅವ್ರಿಗೆ ನಾನ್ ರಿಫಂಡಬಲ್ ಡೆಪಾಸಿಟ್ ತೋರಿಸ್ಕೊತಾರೆ. ಸ್ನೇಹಿತರೆ ಓಕೆ, ಈಗ ನಾನು ಜೆಪ್ಟೋಗೆ ಏನೇನು ಬೇಕಂದ್ರೆ ಒಂದು ಅದೇ ಬೈಕು, ಇನ್ನೊಂದು ಡ್ರೈವಿಂಗ್ ಲೈಸೆನ್ಸ್, ಇನ್ನೊಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಇಷ್ಟಿದ್ರೆ ನೀವು ವಿತಿನ್ 10 minutes ಒಳಗೆ ನಿಮ್ಮ ಐಡಿನ ಕ್ರಿಯೇಟ್ ಮಾಡ್ಬೋದು. ಈಗ ಐಡಿ ಕ್ರಿಯೇಟ್ ಮಾಡೋಕೆ ನಾನು ರೆಫರಲ್ ಕೋಡ್ ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ಟ್ರಿಕ್ಸ್ ಇದೆ ಸ್ನೇಹಿತರೆ. ಕೆಲವರು ಹೇಳ್ತಾರೆ ರೆಫರಲ್ ಕೋಡ್ ಅಂದ್ರೆ ದುಡ್ಡು, ಹೌದು ದುಡ್ಡು ಅರ್ನ್ ಆಗುತ್ತೆ. ಅಂದ್ರೆ ಈಗ ನಾನು ರೆಫರಲ್ ಕೋಡ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ. ನೀವು ನನಗೆ ಫೋನ್ ಹಾಕಿ ಯಾರಾದ್ರೂ ಜೆಪ್ಟೋ ಸೇರ್ಕೊಳ್ತೀನಿ ಅಂದ್ರೆ ನಾನು ರೆಫರಲ್ ಕೋಡಿಂದ ನೀವು ಆ್ಯಡ್ ಆದರೆ ನನಗೆ ಜಾಯ್ನಿಂಗ್ ಬೋನಸ್ ಅಂತ ಬರ್ತಾ ಇರುತ್ತೆ. ನೀವು ಆರ್ಡರ್ ಕಂಪ್ಲೀಟ್ ಮಾಡ್ತೀನಿ. ನೀವು ಆರ್ಡರ್ ಕಂಪ್ಲೀಟ್ ಮಾಡಿದ್ಮೇಲೆ ಈಗ ಆ್ಯಕ್ಚುಲಿ 15,000 ಅಂತ ಏನೋ ಇದೆ, ಒಂದು 8 days ಒಳಗೆ 15,000 ಅಂತ ಇದೆ. ಆ್ಯಕ್ಚುಲಿ ಅಲ್ಲಿವರೆಗೂ ಆಗಲ್ಲ. ಅಲ್ಲಿ ಅಂದ್ರೆ ಅಲ್ಲಿ ಇಷ್ಟು ಆರ್ಡರ್ ಕಂಪ್ಲೀಟ್ ಮಾಡೋಕೆ ಮಾತ್ರ 10,000 ಕೊಡೋದು ಸ್ನೇಹಿತರೆ, ಅಲ್ಲ 15,000. ಪರ್ಮನೆಂಟ್ಲಿ 7,000 ಅಂತ ಇರುತ್ತೆ ಜಾಯ್ನಿಂಗ್ ಬೋನಸ್. ಅಂದರೆ ನಾನು ಈಗ ರೆಫರಲ್ ಮಾಡಿದ್ರೆ ನನಗೆ 7,000 ಒಂದೇ ಸತಿ ಬರೋಲ್ಲ. ನೀವು ಆರ್ಡರ್ನ ಈಗ 50 ಆರ್ಡರ್, 100 ಆರ್ಡರ್ ಹಿಂಗೆ ಹೊಡೆದ್ಮೇಲೆ ನನಗೆ ಬರುತ್ತೆ. ಸ್ನೇಹಿತರೆ 7,000 ಈಗ ನನ್ನ ರೆಫರಲ್ ಕೋಡಿಂದ ನೀವೇನಾದ್ರು ಹೋಗಿ ಸೇರ್ಕೊಂಡ್ರೆ ನಾನು ನಿಮಗೆ 4,000 ಕೊಡ್ತೀನಿ. 4,000 ಹೇಗೆ ಅಂದರೆ, ನೀವು ಆರ್ಡರ್ ಕಂಪ್ಲೀಟ್ ಮಾಡಿ, ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಇದೆ. ಆರ್ಡರ್ ಕಂಪ್ಲೀಟ್ ಮಾಡಿದ್ಮೇಲೆ ನನಗೆ 7,000 ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಅದು ಹೇಗೆ 4,000 ಇಷ್ಟು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಬರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಆಮೇಲೆ ಇನ್ನೂ ಇನ್ಫಾರ್ಮೇಷನ್ ಹೇಳ್ಕೊಂಡು ಪರ್ ಆರ್ಡರ್ ನಿಮಗೆ ಪರ್ ಆರ್ಡರ್ ಕೊಡೋದಿಲ್ಲ, ಪರ್ ಕಿಲೋಮೀಟರ್ ಕೊಡ್ತಾರೆ. ಪರ್ ಕಿಲೋಮೀಟರ್ 15 ರೂಪೀಸ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಮ್ಯಾಕ್ಸಿಮಮ್ 3 ಕಿಲೋಮೀಟರ್ ಬೆಳೆದು ಹೆಚ್ಚು ಸ್ನೇಹಿತರೆ. 2 days ವರ್ಕ್ ಮಾಡಿದ್ದೀನಿ ನಾನು ಅರ್ನಿಂಗ್ಸ್ ನಿಮ್ಮ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಜಾಸ್ತಿ ಕೆಲಸ ಮಾಡಿಲ್ಲ, ಆದರೂ ಅರ್ನಿಂಗ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಒಟ್ಟಿನೊಳಗೆ ಸುತ್ತಮುತ್ತ 2.5, 2.8, 3 ಕಿಲೋಮೀಟರ್ ನಾನು ಬಿದ್ದೇ ಇಲ್ಲ. 2 days ವರ್ಕ್ ಮಾಡಿದ್ದೀನಿ, 3 ಕಿಲೋಮೀಟರ್ ಬಿದ್ದೇ ಇಲ್ಲ ಸ್ನೇಹಿತರೆ. 2.8, 2.7 ಜಾಸ್ತಿ 1.2, 1.3, 1.2, 1.2 ಇಷ್ಟರಾಗೆ ಹೋಗುತ್ತೆ. ನೀವು ಎಷ್ಟು ಜಲ್ದು ಹೊಡಿತೀರಾ ಆರ್ಡರ್ಸು ಅದ್ರ ಮೇಲೆ. ಡೈಲಿ 225 to 20 ಹೊಡೆದ್ರು ಮ್ಯಾಕ್ಸಿಮಮ್ ಅರ್ನ್ ಮಾಡ್ಬೋದು. ಸ್ನೇಹಿತರೆ ಇದ್ರಲ್ಲಿ ಇನ್ನೊಂದು ಏನು ಗೊತ್ತಾಗುತ್ತೆ ನಿಮಗೆ, ಮಾರ್ನಿಂಗ್ ಈವ್ನಿಂಗು ಇನ್ಸೆಂಟಿವ್ಸ್ ಕೊಡ್ತಾರೆ. 6 hours 20 ಅಂದರೆ ಇದೆ ನಿಮ್ಗೆ ಹೇಗಂದ್ರೆ 2 hour ಲಾಗಿನ್ ಟೈಮ್ ಇರುತ್ತೆ. 2 hour, 2 hour, 2 hour ನೀವು ಕಂಟಿನ್ಯೂಸ್ 6 hour ಬುಕ್ ಮಾಡ್ಕೊಂಡು 6 ಇಂದ 10 ವರೆಗೂ ಬುಕ್, 6 ಇಂದ 8, 8 ಇಂದ 10, 10 ಇಂದ 12, ಈ 6 ಇಂದ 12 ಒಳಗೆ ನೀವು 324 ಸ್ಕ್ರೀನ್ ತೋರಿಸಿ ನೋಡಿ. 324 ಅಥವಾ 300 ಎಬೋ ನೀವು ದುಡ್ಡು ಅರ್ನ್ ಮಾಡಿದ್ರೆ ನಿಮಗೆ 200 ಇನ್ಸೆಂಟಿವ್ಸ್ ಬರುತ್ತೆ. ಅಂದರೆ 200 ಇನ್ಸೆಂಟಿವ್ಸ್ 500 ಆಗುತ್ತೆ ನಿಮಗೆ ಡೈಲಿ. ಅಂದರೆ 200 ಇನ್ಸೆಂಟಿವ್ಸ್ ಬರ್ಬೇಕಂದ್ರೆ ಡೈಲಿ ಕಂಟಿನ್ಯೂಸ್ ಇರ್ಬೇಕು. ಕಂಟಿನ್ಯೂಸ್ 6 hour ಲಾಗಿನ್ ಮಾಡಿ ಮಾರ್ನಿಂಗು. ಸೊ ಅವಾಗ ನಿಮಗೆ ಇನ್ಸೆಂಟಿವ್ಸ್ ಬರುತ್ತೆ. ಅಂದರೆ ನಿಮಗೆ ಲ್ಯಾಪಲ್ಲಿ ಮೇಲೆ ತೋರಿಸ್ತಿದ್ದೆ ನೋಡಿ, ಆ ಲ್ಯಾಪಲ್ಲಿ ಬರ್ತಾ ಇದೆ, ಅದನ್ನ ಆಫ್ ಮಾಡಬಾರ್ದು. ನೀವು ಆಫ್ ಮಾಡಿದ್ರೆ ಇನ್ಸೆಂಟಿವ್ಸ್ ಹೋಗುತ್ತೆ. ನೀವು ಬೇಕಾದ್ರೆ ಆರ್ಡರ್ ತಗೊಂಡಾಗ ನೀವು ಐ ಡಿ ಕ್ರಿಯೇಟ್ ಮಾಡ್ತೀರಲ್ಲ, ಅವಾಗ ನೀವು ಫುಲ್ ಎಲ್ಲ ಇನ್ಫಾರ್ಮೇಶನ್ ಜೆಪ್ಟೋದಲ್ಲೇ ತೋರಿಸ್ತಾರೆ. ಓಕೆನಾ ಸ್ನೇಹಿತರೆ. ನಮಗೆ ಇನ್ನೊಂದು ವಿಷಯ ಹೇಳ್ಕೊಳ್ತೀನಿ. ಇದ್ರಾಗ ಇನ್ನೊಂದು ಏನಂದ್ರೆ, ನೀವು ಇದ್ರಾಗೆ ಜಾಸ್ತಿ ದುಡ್ಡು ಅರ್ನ್ ಮಾಡ್ಬೋದಂದ್ರೆ ನಾನು ಅಪ್ರಾಕ್ಸಿಮೇಟ್ ಹೇಳ್ತೀನಿ ನೋಡಿ. ದಿನ ಒಂದು 8 hours ವರ್ಕ್ ಮಾಡ್ತೀನಿ ಅಂತೇಳಿ ಒಂದು 800 ಆಗುತ್ತೆ. 600 ಅಂದರೆ 800 ಒಳಗೆ. ಅಂದರೆ ಇದರಲ್ಲಿ ಜಲ್ದಿ ಆಗಲ್ಲ ಸ್ನೇಹಿತರೆ, ಆಗುತ್ತೆ.
ನೀವು ಹೇಗೆ ವರ್ಕ್ ಮಾಡ್ತೀರಾ? ಈಗ ಫಸ್ಟ್ ಡೇ ಬಂದ್ರೆ ಒಂದು ವೀಕ್ ಟೈಮ್ ಹಿಡಿತೆ, ಒಂದು 2 to 3 days ಅಂದ್ರೆ ಇದ್ದೇ ಹಿಡಿಯುತ್ತೆ ಸ್ನೇಹಿತರೆ. ಜಲ್ದಿ ಮಾಡಕ್ಕಾಗ ಒಂದು ತಿಂಗಳು 2 ತಿಂಗಳು ಮಾಡ್ತಾರೆ ಕೇಳಿದ್ನ, ಅವ್ರು ಹೇಳ್ತಾರೆ 1000-1200 ಮಾಡ್ತಾರೆ 10 hours. ಓಕೆನಾ ಸ್ನೇಹಿತರೆ? ಈಗ ನೀವು 1100 ಟಾರ್ಗೆಟ್ ಇಟ್ಕೊಂಡು ನೀವು ಹೊಡಿತೀರಾ ಅಂದ್ರೆ 300 ತೆಗೀರಿ, 1900 ಒಟ್ಟು ನಿಮಗೆ 700-800 100% ಕಂಪಲ್ಸರಿ. ನೀವು ಹೇಗೆ ಫಾಸ್ಟಾಗಿ ಹೊಡಿತೀರ ಅದ್ರ ಮೇಲೆ ನೀವು ಹೋಗ್ಬೇಕು. ಫಾಸ್ಟ್ ಕೊಟ್ಕೊಂಡ್ ಬಂದ್ರಿ ಸ್ವಲ್ಪ ಅದು ಅಂದ್ರೆ 1 to 1.5-2 kilometers 3 kilometers ಹೋಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಒಂದು ವೀಕ್ ಒಳಗೆ ಯಾವ ಏರಿಯಾ ಎಲ್ಲ ಏನು ಶಾರ್ಟ್ ಕಟ್ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ನೀವು ಒಂದು ಸ್ವಲ್ಪ ವರ್ಕ್ ಮಾಡಬೇಕಾದ್ರೆ ಸ್ನೇಹಿತರೆ, ಈ ಟಾಪಿಕ್ ಇಷ್ಟೇ. ಕಂಟೆಂಟ್ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಮುಂದಿನ ವಿಡಿಯೋ ಇನ್ನೂ ಸೂಪರ್ ಆಗಿ ಮಾಡ್ತೀನಿ ಸ್ನೇಹಿತರೆ. ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ. ನನ್ನ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಎಲ್ಲ ಥರ ವಿಡಿಯೋಸ್ನ ಮಾಡ್ತೀನಿ. ಟ್ರಾವೆಲ್ ರಿಲೇಟೆಡ್, ಫುಡ್ ರಿಲೇಟೆಡ್ ಅಂದರೆ ಫುಡ್ ರಿವ್ಯೂ ರಿಲೇಟೆಡ್, ಮತ್ತು ಟೆಕ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಆಲ್ಮೋಸ್ಟ್ ಅಲ್ಲಿ ಎಲ್ಲ ರಿಲೇಟೆಡ್, ಸ್ಪೋರ್ಟ್ಸ್ ರಿಲೇಟೆಡ್, ಪ್ರತಿಯೊಂದು ರಿಲೇಟೆಡ್ ವಿಡಿಯೋನು ನಾನು ಇದೊಂದೇ ಚಾನಲ್ ಮಾಡ್ತೀನಿ. ಸೊ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಪ್ರತಿದಿನ ಒಂದು ವಿಡಿಯೋ ಅಥವಾ 2 days ಒಂದು ವಿಡಿಯೋ ಬರುತ್ತೆ, ಅದಂತೂ ಮಿಸ್ ಮಾಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ. ಬಿಕಾಸ್ ಸ್ವಲ್ಪ ಸಬ್ಸ್ಕ್ರೈಬ್ಸ್ ಇರೋ ಚಾನಲ್ಗಳಲ್ಲಿ ಇಷ್ಟೊಂಥರ ವ್ಯೂವರ್ಸ್ ಇರ್ತಾರೆ. ಸೊ ನಮಗೆ ವ್ಯೂವರ್ಸ್ ಇಲ್ಲ. ನಮೀಗ ನೀವು ವ್ಯೂವರ್ಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ವಿಡಿಯೋ ಮಾಡಕ್ಕೆ ಒಂದು ಮೋಟಿವೇಟ್ ಸಿಗುತ್ತೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಷ್ಟ ಆದಲ್ಲಿ ಡಿಸ್ಲೈಕ್ ಮಾಡಿ. ಏನಾದರೂ ವಿಡಿಯೋದಲ್ಲಿ ತಪ್ಪು ಇನ್ಫಾರ್ಮೇಶನ್ ಅಥವಾ ಏನಾದರೂ ತಪ್ಪಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ಮುಂದಿನ ವಿಡಿಯೋ ತಿಳ್ಕೊಂಡು ಇನ್ನೂ ಸೂಪರ್ ಆಗಿರೋ ಕಂಟೆಂಟ್ ನಾನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಸ್ನೇಹಿತರೆ, ಬಾಯ್.